ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದ್ರೆ ಭಾಳ ಒಂದು ದುಃಖಕರವಾದಂಥ ಘಟನೆ, ನಡಿಬಾರ್ದಂಥ ಘಟನೆ ನಡೆದು ಹೋಗಿರುವಂಥದ್ದು. ಅದರ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಮತ್ತು ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಯಾಕಪ್ಪ ಅಂತಂದ್ರೆ ಈಗ ನಿಮಗೆ ಏನಾಗ್ತದೆ ಅಂತಂದ್ರೆ ಈ ಶಿಕ್ಷಣದ ಇದ್ರೊಳಗೆ ಬೇಸಿಗೆ ರಜೆ ಒಳಗೆ ಇಂಥ ಘಟನೆಗಳು ಸಾಕಷ್ಟು ಆಗಿ ಶುರು ಆಗ್ಬಿಡ್ತಾವೆ. ಯಾಕಂದ್ರೆ ಮಕ್ಕಳು ನಮ್ಮ ಹಿಡಿತದೊಳಗಿರಲ್ಲ, ಯಾವುದೇ ಒಂದು ಅವ್ರನ್ನ ಎನಿ ಟೈಮ್ ಅವ್ರನ್ನ ನೋಡ್ಕೊಳ್ಳೋಕ್ಕಾಗ್ತಿರಲ್ಲ. ಅದಕ್ಕೆ ಇಂಥ ಒಂದು ಘಟನೆಗಳು ಈಗ ಮುಂದೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಬೇಸಿಗೆ ರಜೆ ಹಾಗಾಗಿ ಮಕ್ಕಳಿಗೆ ಶಾಲೆಗೆ ರಜೆ ಕೊಟ್ಬಿಡ್ತೈತಿ. ಹಂಗಾಗಿ ಬ್ಯಾಸಿಗೆ ಅಂತ ತಿಳ್ಕೊಂಡು ಕೊಂಡಗಳಲ್ಲಿ ನೀರು ಕಡಿಮೆ ಇರ್ತದೆ ಅನ್ಕೊಂಡು ಈಸಾಡಕ್ಕೆ ಹೋಗ್ತಿರ್ತಾರೆ. ಆಮೇಲೆ ಈ ಸಣ್ಣ ಸಣ್ಣ ಮಕ್ಕಳು ಅಲ್ಲೇ ಹೋಗ್ಬಿಟ್ರು ಅಂತಂದ್ರೆ ಅವ್ರಿಗೆ ಈಜು ಬರ್ತಿರಲ್ಲ. ಈಜು ಬರದೇ ಇರುವಂಥ ಘಟನೆ ಒಳಗೆ ಇಂಥ ಘಟನೆ ಆಗಿ ಶುರು ಆಗ್ತಾವೆ. ಅದಕ್ಕೆ ಈ ಒಂದು ವಿಚಾರವನ್ನು ಮೊದಲು ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನನ್ನಲ್ಲಿರುವಂಥ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಒಂದು ಘಟನೆ ನಡೆದಿರುವಂಥದ್ದು ಎಲ್ಲಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಸಮೀಪದ ನಾಗನೂರು ಗ್ರಾಮದೊಳಗೆ ಆಗಿರುವಂಥದ್ದು ಒಂದು ಘಟನೆ. ಯಾಕೆ ಒಂದು ನಾಗನೂರು ಅನ್ನುವಂಥ ಒಂದು ಗ್ರಾಮದ ಹೊಲದಲ್ಲಿ ಕೃಷಿ ಹೊಂಡ ಅಂತ ಇರ್ತದಲ್ಲ, ಆ ಕೃಷಿ ಹೊಂಡದಲ್ಲಿ ನೀರು ಇರ್ತೈತಿ. ಆ ಕೃಷಿ ಹೊಂಡದ ನೀರಿನ ಸಂದರ್ಭದೊಳಗೆ ಮನೆ ಮುಂದಿರ್ತಕ್ಕಂಥ ಬೋರ್ ಅನ್ಸುತ್ತದು. ಬೋರಲ್ಲಿ ನೀರಿಲ್ಲ, ಮೋಸ್ಟ್ಲಿ ಬಂದಾಗೈತಿ. ಅದಕ್ಕೋಸ್ಕರ ಮನೆ ಮುಂದೆ ನೀರಿಲ್ಲ ಅಂತ ಅಂದ್ಕೊಂಡು ಅವು 4 ಮಕ್ಕಳು, ಕೆಲವೊಂದು 12 ವರ್ಷದ ಒಳಗಿರುವಂಥವ್ರು ಎಲ್ಲ ಸಣ್ಣ ಸಣ್ಣ ಮಕ್ಕಳ ನೀರು ತರಕ್ಕೆ ಬರ್ತೀನಿ ಅಂತೇಳಿ ಬಂದಂಥ ಸಂದರ್ಭದೊಳಗೆ ನೀರು ತುಂಬುವಂಥ ಒಬ್ಬರು ಹುಡುಗಿ ಬಿದ್ದೈತೆ ಅನ್ಸುತ್ತಾ. ಅದನ್ನು ಜಗ್ಗೊಳಕ್ಕೆ ಹೋಗಿ ಮೇಲೆ 4 ಜನ ಬಿದ್ದುಬಿಟ್ಟಾರ ಹೊಂಡದೊಳಗೆ. ಈಗ ಇದೊಂದು ಘಟನೆ ಯಾದಗಿರಿ ಜಿಲ್ಲೆ ಒಳಗೆ ನಡೆಯುವಂಥದ್ದು. ಅವರು ಯಾರು ಅಂತಂದ್ರೆ ಈ ಸುರಪುರ ರಸ್ತೆ ಒಳಗೆ ಜಮೀನಿಗೆ ಹೋಗುವಂಥ ಒಂದು ಸಂದರ್ಭದೊಳಗೆ ಈ ಸುರಪುರ ರಸ್ತೆ ಐತಲ್ಲ, ಆ ಒಂದು ರಸ್ತೆ ಬರಗಡೆ ಜಮೀನೊಳಗೆ ನಡೆದಂಥ ಇದೊಂದು ಘಟನೆ. ಗ್ರಾಮದೊಳಗೆ ಇರ್ತಕ್ಕಂಥ ರಾಜೀವ್ ಬಾಲಪ್ಪ ಎಂಬುವರ ಮಕ್ಕಳು ಇಬ್ಬರು, ಹನುಮೇಶ್ ಅಂತ 7 ವರ್ಷ, ಶರತ್ತ 6 ವರ್ಷ, ಆಮೇಲೆ ಮಲ್ಲಪ್ಪ ಬಾಲಪ್ಪ ಅವ್ರ ಪುತ್ರ ಕಿರಣ್ ಅಂತ 6 ವರ್ಷ, ಹಾಗೂ ಈ ರಾಜೀವ್ ಸಹೋದರಿ ಗುಬ್ಬಮ್ಮ ಬಸಪ್ಪ ಎಂಬುವರ ಪುತ್ರಿ ಬಸಮ್ಮ 11 ವರ್ಷ ಮೃತಪಟ್ಟರು. 4 ಜನ ಕೇವಲ 12 ವರ್ಷದೊಳಗಿರಕ್ಕಂಥ ಮಗಳು ಎಲ್ಲರೂ. ಈ ಇದ್ರಾಗ ಏನಪ್ಪ ಅಂತಂದ್ರೆ ಗುಬ್ಬಮ್ಮ ಅವರು ಈ ಶಾಲೆಗೆ ರಜೆ ಕೊಟ್ಟಂತ ಅನ್ಕೊಂಡು ಮಗಳು ಕರ್ಕೊಂಡು ತವ್ರ ಮನೆಗೆ ಬಂದಿದ್ರಂತ. ಆ ತವ್ರ ಮನೆಗೆ ಬಂದಂಥ ಸಂದರ್ಭದೊಳಗೆ ಇದು ರವಿವಾರ ಅಂದರೆ ನಿನ್ನೆ ಆಗಿರುವಂಥದ್ದು ಘಟನೆ. ಇದು ಬೆಳಿಗ್ಗೆ 10-11 ಗಂಟೆ ಒಳಗೆ ನಡೆದಿರುವಂಥ ಒಂದು ಘಟನೆ ಅಂತ. ಆ ತಂದೆ ತಾಯಿಗಳ ಗೋಳಾಟ ನೋಡೋಕ್ಕಾಗವಲ್ದು. ಒಂದು ವಿಡಿಯೋ ಹಾಕ್ತೀನಿ ನೋಡ್ರಿ. ಅಷ್ಟು ಒಂದು ತಂದೆ ತಾಯಿಗಳ ಗೋಳಾಟ ನಿಜಕ್ಕೂ ಇಂಥ ಘಟನೆಗಳು ಮುಂದೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾ ಇದನ್ನು ಹೇಳಕತ್ತೀನಿ. ಈಗ ಬ್ಯಾಸಿಗೆ ರಜದೊಳಗೆ ಮಕ್ಕಳು ಬ್ಯಾಸಿಗೆ ಐತಿ ಹಂಗಂಗೆ ಅಂತ ಅಂದ್ಕೊಂಡು ಹೊಳಿ ಅಲ್ಲಿ ಇಲ್ಲಿ ಹೋಗೋಕೆ ಶುರು ಮಾಡ್ತಾರೆ. ಭಾಳ ಹುಷಾರಿಂದ ಇರಬೇಕು. ಈಜು ಬರೋಂಥವ್ರು ಇಂಥ ಒಂದೆಲ್ಲ ಇದು ಮಾಡಬೇಕು. ಈಜು ಬರದೇ ಇರುವಂಥವ್ರು ಯಾವುದೇ ಕಾರಣಕ್ಕೂ ಕೃಷಿ ಹೊಂಡದೊಳಗೆ ಹೋಗೋಕೆ ಹೋಗ್ಬೇಡ್ರಿ. ನೀರು ಇರಲಿ ಬಿಡಿ, ಯಾಕಂದ್ರೆ ಅದು ಎಷ್ಟು ಹಾಳು ಇರ್ತದೆ ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಇಂಥ ಕೃಷಿ ಹೊಂಡದೊಳಗೆ ಯಾವುದಾಗಲಿ ಒಳಗಡೆ ಇಳಿಯೋದಾಗಿರ್ಬೋದು, ಹೊಳಿಗೆ ಹೋಗೋದಾಗಿರ್ಬೋದು, ಕೆರೆಗೆ ಇಂಥೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ. ಹೋಗೋದ್ರಿಂದ ಈಜು ಬರಲಿಲ್ಲ ಅಂದ್ರೆ ಇಂಥ ಘಟನೆಗಳು ಆಗ್ತಾವೆ. ಪಾಪ ಆ ತಂದೆ ತಾಯಿಗಳು 4 ಮಕ್ಕಳು ಫೋಟೋ ನೋಡ್ರಿ ಹಾಕ್ತೀನಿ. ಎಲ್ಲ 12 ವರ್ಷದ ಒಳಗಿನ ಮಕ್ಕಳು, ಯಾವ ದೊಡ್ಡವರಲ್ಲ. ಅದಕ್ಕೆ ಭಾಳ ಇಂಥ ಸಂದರ್ಭದೊಳಗೆ ನಾವು ಏನು ತಂದೆ ತಾಯಿಗಳಾದವರು ನಿಮ್ಮ ಮಕ್ಕಳನ್ನ ಇಂಥದ್ರೊಳಗೆ ಭಾಳ ಎಚ್ಚರದಿಂದ ನೋಡ್ಕೋಬೇಕಾಗತ್ತೆ. ಯಾಕೆ ಸುತ್ತಮುತ್ತ ಇಂಥವು ಏನಾರ ಹೊಳಿ ಕೆಂಡ ಕೃಷಿ ಹೊಂಡಗಳು ಇರ್ತಾವಲ್ಲ, ಕೆರೆಗಳು, ಅಂಥದ್ರೊಳಗೆ ಸ್ವಲ್ಪ ಹೇಳಿ ಬುದ್ಧಿ ಮಾತು ಹೇಳ್ರಿ. ಯಾಕಂದ್ರೆ ಇಂಥ ಊರಾಗ ಇಂಥ ಘಟನೆ ಆಗೈತಿ, ಅದಕ್ಕೆ ಇಂಥಲ್ಲಿ ಹೋಗ್ಬೇಡ್ರಪ್ಪ, ಇಂಥವು ಆಗ್ತಾವೆ, ಈಜು ಬರೋಂಗಿಲ್ಲ, ಹಂಗೆಲ್ಲ ಸ್ವಲ್ಪ ತಿಳಿಸಿ ಬುದ್ಧಿ ಮಾತು ಹೇಳ್ರಿ. ಭಾಳ ಎಚ್ಚರದಿಂದ ನಿಮ್ಮ ಮಕ್ಕಳನ್ನ ಇಂಥ ಸಂದರ್ಭ ನೋಡ್ಕೋಬೇಕು. ಯಾಕಂದ್ರೆ ಈಗ ಸಾಲು ಸುಟ್ಟಿ ಕೊಟ್ಬಿಡ್ತೈತಿ, ಹೋಗ್ಬಿಡ್ತಾರೆ ಆಡು ಮೇಯ್ಸಕ್ಕೆ ಕುರಿ ಮೇಯ್ಸಕ್ಕೆ ಅಂತ ಹೋಗ್ಬಿಡ್ತಾರೆ. ಹೋದಾಗ ಇಂಥ ಕೃಷಿ ಹೊಂಡ ಇಂಥದ್ರ ಅಲ್ಲಿಲ್ಲ ಕೆರೆ ಒಳಗೆ ಹೊಳ್ಯಾಗ ಈ ಸುಡ್ಯಾಕೆ ಮಾಡ್ತಿರ್ತಾರೆ. ಅದಕ್ಕೆ ಅಂಥವರೆಲ್ಲ ಮಾಡೋಕೆ ಹೋಗ್ಬೇಡ್ರಿ, ಭಾಳ ಹುಷಾರಿಂದ ಇರ್ರಿ. ಈ ಒಂದು ವಿಚಾರನ ಹೇಳ್ಬೇಕಾದ್ರೆ ನಾ ಒಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ
ಭಾಳ ನನಗೆ ಒಂಥರ ಬೇಜಾರು ಅನ್ನಿಸ್ತು. ಏನು ಪಾಪ ಮಾಡಿದ್ರು ತಂದೆ ತಾಯಿಗಳು. ಪಾಪ 4 ಮಕ್ಕಳು, ಇನ್ನೂ 12 ವರ್ಷದ ಒಳಗಿರುವಂಥ ಮಕ್ಕಳು. ಏನೂ ಮಾಡೋಕ್ಕಾಗಲ್ಲ. ಇಂಥ ಒಂದು ಘಟನೆಗಳು ಮುಂದೆ ಆಗಬಾರ್ದು ಅಂತಂದ್ರೆ ಅದರ ಮುಂಚಿತವಾಗಿ ನಮ್ಮ ಮಕ್ಕಳನ್ನ ನಾವೆಲ್ಲರೂ ಸುರಕ್ಷಿತವಾಗಿ ಇಟ್ಕೋಬೇಕು. ತಂದೆ ತಾಯಿಗಳು ಸ್ವಲ್ಪ ಮಕ್ಕಳನ್ನ ದಿಸ್ತಿ ಒಳಗೆ ಇಟ್ಕೋಬೇಕು. ಸ್ವಲ್ಪ ಬುದ್ಧಿ ಮಾತು ಹೇಳಿ ಇಂಥಲ್ಲೆಲ್ಲ ಹೋಗ್ಬೇಡ್ರಪ್ಪ ಅಂತ ಹೇಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.